ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಅಕ್ಷಯ ತೃತೀಯದ ವಿಶೇಷವಾದ ಮಾಹಿತಿಯನ್ನು ನಾವು ನೀಡ್ತೀವಿ. ಹಾಗಾಗಿ ಸಂಪೂರ್ಣವಾದ ಸಂಚಿಕೆಯನ್ನು ನೋಡಿ. ಸ್ನೇಹಿತರೆ, ಈ ವರ್ಷ ಕೂಡ ಅಕ್ಷಯ ತೃತೀಯ ತುಂಬ ಒಂದು ಯೋಗವಾದ ದಿನದಿಂದ ಬಂದಿದೆ. ಅದು ಕೂಡ ಏಪ್ರಿಲ್ 19 ಭಾನುವಾರ ಬಂದಿದೆ. ಕೆಲವೊಬ್ಬರು ಏಪ್ರಿಲ್ 20 ಸೋಮವಾರ ಕೂಡ ಆಚರಿಸ್ತಾರೆ. ನೋಡಿ, ಅಕ್ಷಯ ತೃತೀಯವು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನ ನಾವು ಆಚರಿಸುವಂತಹ ಅತ್ಯಂತ ಶುಭ ಹಾಗೆ ಪವಿತ್ರವಾದಂತಹ ದಿನ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ಅಕ್ಷಯ ತೃತೀಯ ದಿನ ಸಂಪತ್ತು, ಸಮೃದ್ಧಿ ಹಾಗೆಯೇ ಶಾಶ್ವತ ಯಶಸ್ಸನ್ನು ನೀಡುವಂತಹ ಒಂದು ಶುಭ ಗಳಿಕೆ. ಅಕ್ಷಯ ಅಂತ ಹೇಳಿದ್ರೆ ಯಾವತ್ತಿಗೂ ಕೂಡ ನಾಶವಾಗದಂತ, ಹಾಗೆ ಯಾವುದೇ ಕಾರಣಕ್ಕೂ ಕ್ಷೀಣಿಸದಂತೆ ಕಡಿಮೆಯಾಗದಂತಹ ಒಂದು ಅರ್ಥ. ಈ ದಿನ ಯಾರೆಲ್ಲ ಕೂಡ ದಾನ ಧರ್ಮಗಳನ್ನ ಮಾಡ್ತಿರೋ, ಪೂಜೆ ಪುನಸ್ಕಾರಗಳನ್ನ ಮಾಡ್ತಿರೋ, ಅಥವಾ ನೀವು ಯಾರೇ ಒಬ್ಬರಿಗೆ ಸಹಾಯವನ್ನು ಮಾಡ್ತಿರೋ, ಆ ಒಂದು ಹೊಸದಾದಂತಹ ಒಂದು ದಾನ ಧರ್ಮ ಹಾಗೆಯೇ ಈ ಎಲ್ಲ ಪುಣ್ಯದ ಕೆಲಸಗಳಿಗೆ ದೀರ್ಘಾವಧಿಯ ಪುಣ್ಯ ಹಾಗೆಯೇ ಲಾಭವನ್ನು ನೀಡುವಂತಹ ಒಂದು ಪವಿತ್ರವಾದ ಪುಣ್ಯ ದಿನ ಅಂತಲೇ ಹೇಳ್ಬೋದು. ಅಂದರೆ ಅಕ್ಷಯ ತೃತೀಯದ ಮಹತ್ವ ಯಾವ ರೀತಿಯಾಗಿದೆ ಅಂತ ಹೇಳೋದಾದರೆ, ಈ ದಿನ ಮಾಡುವಂತಹ ಯಾವುದೇ ಒಂದು ಒಳ್ಳೆಯ ಕೆಲಸವು ಶಾಶ್ವತ ಫಲವನ್ನು ನಿಮಗೆ ನೀಡುತ್ತೆ. ಹಾಗಾಗಿ ಈ ಒಂದು ದಿನ ನೀವು ಪ್ರತಿಯೊಬ್ಬರು ಕೂಡ ಒಳ್ಳೆಯದನ್ನೇ ಬಯಸಿ, ಹಾಗೆ ಒಳ್ಳೆಯದನ್ನೇ ಮಾಡಿ, ಆದಷ್ಟು ನೀವು ದಾನ ಧರ್ಮಗಳನ್ನ ಮಾಡಿ. ಹಾಗೆ ದಾನ ಧರ್ಮ ಅಂತ ಹೇಳಿದರೆ ಯಾರಿಗೆ ಅತ್ಯಂತ ಅವಶ್ಯಕತೆವಾಗಿರುತ್ತೋ ಅಂಥವರಿಗೆ ನಿಮ್ಮ ದಾನ ಧರ್ಮಗಳು ಖಂಡಿತವಾಗಿಯೂ ಅದರ ಒಂದು ಪ್ರತಿಫಲ ನಿಮಗೆ ಸಿಗುತ್ತೆ. ಇನ್ನು ಚಿನ್ನ ಖರೀದಿ ಮಾಡೋದಕ್ಕೆ ಒಂದು ವಿಶೇಷವಾದ ದಿನ ನಮ್ಮ ಗೃಹಿಣಿಯರಿಗೆ. ಹಾಗೆಯೇ ಪುರುಷರು ಏನು ಮಾಡ್ತಾರೆ, ಈ ಒಂದು ಅಕ್ಷಯ ತೃತೀಯ ದಿನ ಒಂದು ಹೂಡಿಕೆ ಮಾಡ್ತಾರೆ. ಅಂದರೆ ನೀವೊಂದು ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೋದು. ಅದು ಮುಂದಿನ ವರ್ಷದಷ್ಟಿಗೆ ಸಂಪೂರ್ಣವಾಗಿ ಬೆಳೆದು ಸಮೃದ್ಧಿ ಆಗುವಂತಹ ಒಂದು ಪುಣ್ಯಕಾಲ ಕೂಡ ಬರುತ್ತೆ. ಅಂದರೆ ಚಿನ್ನ ಮತ್ತು ಬೆಳ್ಳಿಯನ್ನು ಅಥವಾ ಆಭರಣಗಳನ್ನ ಯಾರೆಲ್ಲ ಕೂಡ ಈ ಒಂದು ಅಕ್ಷಯ ತೃತೀಯ ದಿನ ನೀವು ತಗೊಳ್ತೀರೋ ಅಂಥವರ ಮನೆಯಲ್ಲಿ ಸಂಪತ್ತಿನ ವೃದ್ಧಿ ಕೂಡ ಆಗತ್ತೆ. ಹಾಗೆ ಯಾರಾದರೂ ಹೊಸದಾಗಿ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ರೆ, ಇನ್ನು ವಿಶೇಷವಾಗಿ ಒಂದು ಪವಿತ್ರವಾದಂತಹ ದಿನದಲ್ಲಿ ಶುಭ ಕಾರ್ಯಗಳನ್ನ ಯಾರು ಮಾಡ್ತಿರೋ ಅಂಥವ್ರಿಗೂ ಕೂಡ ತುಂಬಾನೇ ಒಳ್ಳೆಯದು, ಹಾಗೆ ಮಂಗಳಕರ ಅಂತಲೂ ಹೇಳ್ಬೋದು. ಈಗ ಅಕ್ಷಯ ತೃತೀಯ ಬಗ್ಗೆ ತಿಳ್ಕೊಬೇಕಾದ್ರೆ ಗಂಗೆ ಭೂಮಿಗೆ ಬಂದಂತಹ ದಿನ ಅಂತ ಹೇಳ್ತಾರೆ. ಇನ್ನು ವಿಶೇಷವಾಗಿ ಭಗವಂತನಾದ ಪರಶುರಾಮರ ಒಂದು ಜನ್ಮದಿನ ಅಂದರೆ ಪರಶುರಾಮ ಜಯಂತಿ ಅಂತ ಕೂಡ ನಾವು ಆಚರಿಸ್ತೀವಿ. ಹಾಗೆಯೇ ವೇದವ್ಯಾಸರು ಕೂಡ ಮಹಾಭಾರತವನ್ನು ಬರೆಯೋದಕ್ಕೆ ಅಕ್ಷಯ ತೃತೀಯ ದಿನ ಒಂದು ಪ್ರಾರಂಭ ಮಾಡಿದ್ರು ಅಂತ ಕೂಡ ನಾವೆಲ್ಲ ಒಂದು ವಿಶೇಷವಾದಂತಹ ದಿನ ಅಂತಲೇ ಹೇಳ್ಬೋದು. ಇನ್ನು ಅಕ್ಷಯ ಪಾತ್ರೆ ನಿಮ್ಗೆ ಗೊತ್ತಿರ್ಬೋದು, ಭಗವಂತನಾದಂತಹ ಕೃಷ್ಣನು ದ್ರೌಪದಿ ಅಮ್ಮನವರಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದಂಥ ದಿನ. ಅಂದರೆ ಯಾವುದೇ ಕಾರಣಕ್ಕೂ ಆ ಒಂದು ವಿಶೇಷವಾದಂತಹ ದಿನ ಅಂತ ಹೇಳಿದ್ರೆ ಅಕ್ಷಯ, ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪುಣ್ಯದ ಕೆಲಸವಾಗಿರಲಿ ಅಥವಾ ಊಟದ ವಿಚಾರಗಳಾಗಲಿ ದಾನ ಧರ್ಮಗಳಲ್ಲಾಗಲಿ ಅದು ಯಾವುದೇ ಕಾರಣಕ್ಕೂ ನಿರಂತರವಾಗಿರುತ್ತೆ, ಅದು ಕ್ಷೀಣಿಸೋದಿಲ್ಲ ಅನ್ನೋದೇ ಒಂದು ಅರ್ಥ ಅಂತಲೇ ಹೇಳ್ಬೋದು. ಇನ್ನು ಅಕ್ಷಯ ತೃತೀಯದಿಂದ ಯಾರೆಲ್ಲ ಈ ಒಂದು ಮಂತ್ರವನ್ನು ಹೇಳ್ತೀರೋ ನಿಮ್ಮ ಮನಗಳಲ್ಲಿ ಖಂಡಿತವಾಗಿಯೂ ಒಂದು ಭಗವಂತನ ಕೃಪೆ ಕಟಾಕ್ಷದಿಂದ ಅದು ದುಪ್ಪಟ್ಟಾದಂತಹ ಫಲವನ್ನು ನೀಡುತ್ತೆ, ಹಾಗೆಯೇ ಶಾಶ್ವತವಾದಂತಹ ಪುಣ್ಯ ಫಲವನ್ನು ನೀಡುತ್ತೆ. ಅಕ್ಷಯ ತೃತೀಯ ದಿನ ಸಂಪತ್ತು ಸಮೃದ್ಧಿಯಾಗಿ ಸುಖ ಶಾಂತಿಗಾಗಿ ಮಹಾಲಕ್ಷ್ಮಿಯ ಮಂತ್ರ, ಭಗವಂತನಾದ ವಿಷ್ಣುವಿನ ಮಂತ್ರ, ವಿಶೇಷವಾಗಿ ಅಕ್ಷಯ ತೃತೀಯದಂದು ಕುಬೇರ ಲಕ್ಷ್ಮಿಯ ಮಂತ್ರವನ್ನು ನೀವು ಪಾರಾಯಣ ಮಾಡಬೇಕು. ಮೊದಲಿಗೆ ಮಹಾಲಕ್ಷ್ಮಿ ಮಂತ್ರ, ಇದು ಸಂಪತ್ತು ಹಾಗೆ ಸಮೃದ್ಧಿಗಾಗಿ ನೀವು ಈ ಮಂತ್ರವನ್ನು ಪಾರಾಯಣ ಮಾಡಬೇಕು. ಮಂತ್ರ ಹೀಗಿದೆ: ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಶ್ರೀಂ ಹರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ನಮಃ. ಹಾಗೆ ಇನ್ನು ವಿಶೇಷವಾಗಿ ಲಕ್ಷ್ಮೀ ಗಾಯತ್ರಿ ಮಂತ್ರವನ್ನು ನೀವು ಪಾರಾಯಣ ಮಾಡಿ. ಓಂ ಶ್ರೀ ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಇನ್ನು ಮಹಾಲಕ್ಷ್ಮಿಯ ಮಂತ್ರ ಆದಮೇಲೆ ಇನ್ನು ಮಹಾಲಕ್ಷ್ಮಿ ಅಮ್ಮನ ಕೃಪಾಕಟಾಕ್ಷ ಸದಾ ನಮ್ಮ ಮೇಲೆ ಇರಬೇಕಂತ ಹೇಳಿದರೆ ವಿಷ್ಣುವಿನ ಮಂತ್ರವನ್ನು ಕೂಡ ಶಾಂತಿ ಹಾಗೆ ಮೋಕ್ಷಕ್ಕಾಗಿ ನಾವು ಪಾರಾಯಣ ಮಾಡಬೇಕು. ಭಗವಂತನಾದಂತಹ ಮಹಾವಿಷ್ಣುವಿನ ಆರಾಧನೆಯು ಕೂಡ ಒಂದು ಬಹಳ ಪುಣ್ಯದಾಯಕ ಕೆಲಸ ಅಂತಲೇ ಹೇಳ್ಬೋದು. ಮಂತ್ರ ಹೀಗಿದೆ: ಓಂ ನಮೋ ನಾರಾಯಣಾಯ. ಎರಡನೇ ಮಂತ್ರ: ಓಂ ನಮೋ ಭಗವತೆ ವಾಸುದೇವಾಯ.
ಈಗ ನಾನು ತಿಳಿಸ್ಕೊಟ್ಟ ಹಾಗೆ ಅಕ್ಷಯ ತೃತೀಯ ದಿನದಂದು ಕುಬೇರ ಮಂತ್ರವು ಕೂಡ ಧನ ಲಾಭಕ್ಕಾಗಿ ಒಳ್ಳೆ ಒಂದು ಮಂತ್ರವನ್ನು ಹೇಳ್ಕೊಡ್ತೀವಿ. ಹಣಕಾಸಿನ ತೊಂದರೆಯನ್ನು ನೀಗೋದಕ್ಕೆ, ಹಾಗೆ ಐಶ್ವರ್ಯ ವೃದ್ಧಿ ಆಗ್ಬೇಕಂದ್ರೆ ಕುಬೇರನ ಆಶೀರ್ವಾದ ಕೂಡ ಅತ್ಯಂತ ಒಂದು ಮಂಗಳಕರ ಅಂತಲೇ ಹೇಳ್ಬೋದು. ಮಂತ್ರ ಹೀಗಿದೆ: ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧಾನ್ಯಾಧಿಪತಯೇ ಧನ ಧಾನ್ಯ ಸಮೃದ್ಧಿಂ ಮೇ ದೇಹಿ ದಾಪಯ ಸ್ವಾಹ. ಇದು ಸ್ವಲ್ಪ ಕಷ್ಟನೇ ಇರುತ್ತೆ, ಆದರೆ ಸರಿಯಾದ ಉಚ್ಚಾರಣೆಯೊಂದಿಗೆ ನಿಧಾನವಾಗಿ ಈ ಮಂತ್ರವನ್ನು ನೀವು ಪಾರಾಯಣ ಮಾಡಿ. ಸ್ನೇಹಿತರೆ, ಎಲ್ಲ ಮಂತ್ರಗಳನ್ನ ನಾವು ತಿಳಿಸ್ಕೊಡ್ತೀವಿ, ಆದರೆ ಮೊದಲನೇದಾಗಿ ನಾವು ಪಾರಾಯಣ ಮಾಡಬೇಕಾಗಿರೋದು ಗಣೇಶನ ಮಂತ್ರ. ಯಾವುದೇ ಒಂದು ಶುಭ ಕಾರ್ಯಗಳಲ್ಲಿ ಅಡೆತಡೆಗಳು ಬಾರದಿರೋದಕ್ಕೆ ಗಣೇಶನ ಮಂತ್ರವನ್ನು ಕೂಡ ನೀವು ಪಾರಾಯಣ ಮಾಡಬೇಕು. ಹೀಗಾಗಿ ನಮ್ಮ JS ಮಂತ್ರಲೋಕದಲ್ಲಿ ನಾವು ನಮ್ಮ ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಒಂದು ಸಣ್ಣದಾದಂಥ ಶಕ್ತಿಶಾಲಿ ಮಂತ್ರ ಗಣೇಶನ ಮಂತ್ರ ಹೀಗಿದೆ: ಓಂ ಗಂ ಗಣಪತಯೇ ನಮಃ. ಈ ಮಂತ್ರವನ್ನು ಹೇಳಿ, ಹಾಗೆ ಈಗ ನಾವೇನು ತಿಳಿಸ್ಕೊಟ್ವಲ್ಲ, ಮಹಾಲಕ್ಷ್ಮಿ ಮಂತ್ರ, ಕುಬೇರ ಮಂತ್ರ, ಹಾಗೆಯೇ ವಿಷ್ಣುವಿನ ಮಂತ್ರವನ್ನು ನೀವು ಪಾರಾಯಣ ಮಾಡಿ. ಎಲ್ಲ ಮಂತ್ರಗಳನ್ನ ನಿಮ್ಮ ಮನೆಯಲ್ಲಿ ಪೂಜೆ ಆದಮೇಲೆ ಕಣ್ಣು ಮುಚ್ಕೊಂಡು ಚಿನ್ಮುದ್ರದೊಂದಿಗೆ ಮಂತ್ರವನ್ನು ನೀವು ಹೇಳಬೇಕು. ಯಾರೆಲ್ಲರೂ ಕೂಡ ಅಕ್ಷಯ ತೃತೀಯ ದಿನ ಚಿನ್ನ ಅಥವಾ ಬೆಳ್ಳಿನ ನೀವು ತಗೊಳ್ಳೋದಕ್ಕಾಗೋದಿಲ್ವೋ, ಖಂಡಿತವಾಗಿ ಯಾವುದೇ ಒಂದು ಯೋಚನೆ ಮಾಡಬೇಡಿ. ಅದಕ್ಕಿಂತ ಮಹತ್ವವಾದಂತಹ ಒಂದು ವಸ್ತು ಅಂದರೆ ಕಲ್ಲುಪ್ಪನ್ನ ಒಂದು ನೀವು ತಗೊಂಡು ಬಂದು ಮನೆಯಲ್ಲಿ ಪೂಜೆಯನ್ನು ಮಾಡಿ. ಅದಕ್ಕಿಂತ ಶ್ರೇಷ್ಠವಾದ ವಸ್ತು ಇನ್ನಿಲ್ಲ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಉಪ್ಪನ್ನು, ಅದು ಕಲ್ಲುಪ್ಪಾಗಲಿ ಪುಡುಪಾಗಲಿ, ನಾವು ಅದನ್ನು ಲಕ್ಷ್ಮಿಯ ಸರಿಸಮಾನ ಅಂತ ಹೇಳ್ತೀವಿ. ಹಾಗಾಗಿ ನೀವು ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿ ಖರೀದಿ ಮಾಡೋಕ್ಕಾಗಲಿಲ್ವಾ, ಯೋಚನೆ ಮಾಡಬೇಡಿ. ಮೊದಲಿಗೆ ನೀವು ತರಬೇಕಾಗಿದ್ದು ಕಲ್ಲುಪ್ಪು, ಹಾಗೆಯೇ ಅರಿಶಿಣ ಕುಂಕುಮ, ಹಾಗೆ ಸಾಧ್ಯವಾದರೆ ಅರಿಶಿಣ ಕೊಂಬನ್ನು ಕೂಡ ತೊಗೊಂಡು ಬಂದು ನೀವು ದೇವ್ರ ಮುಂದೆ ಇಟ್ಟು ಅರಿಶಿಣ ಕುಂಕುಮ ಹಚ್ಚಿ ಪೂಜೆಯನ್ನು ಮಾಡಿ ಇವತ್ತು ಹೇಳಿದಂತಹ ಮಂತ್ರಗಳನ್ನ ನೀವು ಪಾರಾಯಣ ಮಾಡ್ಬೋದು. ಇನ್ನೂ ಇಲ್ಲ, ನಿಮ್ಮ ಶಕ್ತಿ ಅನುಸಾರ ನೀವು ಚಿನ್ನ ಬೆಳ್ಳಿನ ತೊಗೊಬರ್ಬೇಕು ಸಾಧ್ಯವಾಗುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ಅಮ್ಮನವರ ಕೃಪಾ ಕಟಾಕ್ಷದಿಂದ, ಅವರ ಆಶೀರ್ವಾದದಿಂದ ನೀವು ತೊಗೊಂಡು ಬಂದು ಅದಕ್ಕಿಂತ ಮುಂಚೆ ಅದನ್ನ ನೀವು ಅರಿಶಿಣದಿಂದ ನೀವು ನೀರನ್ನು ಚಿಮುಕಿಸಿ ದೇವರ ಮುಂದೆ ಇಟ್ಟು ಅರಿಶಿಣ ಕುಂಕುಮ ಹೂವು ಇಟ್ಟು ನೀವು ತಂದಿರುವಂಥ ಚಿನ್ನ ಹಾಗೆ ಬೆಳ್ಳಿಯನ್ನು ನೀವು ಪೂಜೆಯನ್ನು ಮಾಡಬೇಕು. ಯಾಕಂತ ಹೇಳಿದರೆ ಭಗವಂತನ ಕೃಪೆಯಿಂದ ಅಷ್ಟೇ ನಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಕಾರ್ಯರೂಪಕ್ಕೆ ಬರೋದು. ಹಾಗಾಗಿ ಅವರ ಆಶೀರ್ವಾದದಿಂದ ನಾವೆಲ್ಲ ಏನೆಲ್ಲ ಪಡಿತೀವೋ ಮೊದಲಿಗೆ ನಾವು ಅವ್ರಿಗೆ ಸಮರ್ಪಣೆ ಮಾಡಬೇಕು. ಹಾಗಾಗಿ ನೀವು ತಂದಂತಹ ಚಿನ್ನ ಬೆಳ್ಳಿ ಅರಿಶಿಣ ಕುಂಕುಮ ಅರಿಶಿಣದ ಕೊಂಬು ಕಲ್ಲುಪ್ಪು ಇದನ್ನೆಲ್ಲ ಕೂಡ ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ನಮಸ್ಕರಿಸ್ಕೊಂಡು ಆದಷ್ಟು ಜೀವನದಲ್ಲಿ ಇನ್ನು ವರ್ಷದಿಂದ ವರ್ಷಕ್ಕೆ ನಾವು ತಂದಂತಹ ಒಂದು ಏನು ಸೌಭಾಗ್ಯ ಅಂತ ಇರ್ಬೋದು, ಅದೃಷ್ಟ ಇರ್ಬೋದು, ಅದು ಕೂಡ ದುಪ್ಪಟ್ಟಾಗಲಿ ಅಂತ ದೇವರಿಗೆ ನೀವು ಒಂದು ಮೊರೆ ಹೋಗಿ ಖಂಡಿತವಾಗಿಯೂ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಮತ್ತೊಮ್ಮೆ ಅಕ್ಷಯ ತೃತೀಯದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.